ಹಿಂದೆ ಬನ್ನಿ. ಇಡೀ ಪಾರ್ಟಿ ಬಂದಾಗ ಇಡೀ ರಾಜ್ಯದ ಪಾರ್ಟಿ ಬಂದಾಗ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನೀರು ಕೊಡ ನೀರು ಕೊಡ ಅಧ್ಯಕ್ಷರು ಸಮಾಧಾನ ಮಾಡ್ಕೊಂಡು ಎಷ್ಟು ಜನ ಬಂದರು ಅವ್ರು ಅಂಗಡಿ ಬಂದಾಗ ಫಸ್ಟೇ ನಸೀಮುಲ್ಲಾ ಕೊಟ್ಟು 60 ರೂಪಾಯಿ ಚೇಂಜ್ ಕೊಡಕ್ಕೆ ಹೋದ್ರಿ 500 ಕೊಟ್ಟರೆ ಅಂತಂದು ಜಗಳ ಮಾಡಕ್ಕೆ ಪಾಪ ಎಲ್ಲ ಐತಿ ಏನು ಬೇಕಾದ್ರೆ ಅಷ್ಟು ಅಪ್ಪಾಜಿ ಬಂದು ಬಿಡಿಸ್ಕೊಳಕ್ಕೆ ಬಂದು ಅಪ್ಪಾಜಿ ಅವರೆಲ್ಲರೂ ಅಣ್ಣ ತಮ್ಮ ಅವ್ರು ಎಷ್ಟೊತ್ತೆ ಬಂದು ನೋಡಿದವ್ರು 3 ಜನ ಒಂದು 5 ನಿಮಿಷಕ್ಕೆ ಹೋಗಿ ಅಲ್ಲೇ ಇರ್ತಾರೆ ಸರ್ 5 ನಿಮಿಷಕ್ಕೆ ನೋಡೋದು ಅಪ್ಪಾಜಿ ಎಲ್ಲರೂ ಮುಂಚೆನಾರು ಗಲಾಟೆ ಆಗಿತ್ತ ಮುಂಚೆನಾರು ಜಗಳ ಮಾಡ್ತಾರೆ ಸರ್ ಇವರೇನೆ ನಾಂದಿ ಮಾಡೋದು ಎಷ್ಟು ಸಲ ಆಗಿತ್ತು ಆ ಥರ ನಾಂದಿ ಮಾಡೋದು ನಿಮಗೆ ಅವ್ರಿಗೆ ಏನು ಬರೀ ಜಗಳ ಮಾಡೋರು ಹಿಂಗೆ ನಾವು ಅಲ್ಲಿಂದ ಅಂಗಡಿ ತೆಗಿಬೇಕಲ್ಲ ತೆಗಿಬೇಕು ತರಿಸ್ಬೇಕು ಒಂದು ವಾರದಲ್ಲಿ ಅಂತ ಇದು ಮಾಡೋದು ಈ ಜಗಳ ಆಗಿರುತ್ತೆ ಅಂಗಡಿ ವಸ್ತು ತರಿಸ್ಬೇಕಂತ ಇದು ಮಾಡೋದು ನಾವು ಅದ್ರಾಗ ಕಟ್ಟಿಗೆ ಪಟ್ಟಿಗೆ ಯಾವ ರೂಪಾಯಿ ಕೊಡೋದು ಸರಿಯಪ್ಪ ಅಲ್ಲಿ ನಮ್ಮ ಅವಾಗ ಇದು ಕಲಿಸುತ್ತೆ ಅವರು ನಾನು ಮುಗಿಸಿದ್ದು ಅವಾಗಿಂದ ಅಂಗಡಿ ನಮ್ದು ಅಲ್ಲೇ ಇರೋದು ಮೊನ್ನೆ ಮಾತಾಡ್ಯಾರ ಅಂಗಡಿ ಹೋದ್ರೆ ನಾನು ದುಡ್ಡು ಇದನ್ನು ಮುಗಿಯೋದಿಲ್ಲ ಶಿವಾಜಿರವರು ಮಾಡ್ತಾರೆ ಇದು ಸುಮ್ಮನೆ ಮೊಟ್ಟೆ ನಪ್ಪಲ್ಲಿ ಬಂದು ಮಾಡಿರೋದಾಗಿರುತ್ತೆ ಮೊಟ್ಟೆ ಕೊಟ್ಟಿಲ್ಲ ಮತ್ತು ಹಬ್ಬ ಆಗ್ತಾನೆ ವ್ಯವಸ್ಥಿತವಾಗಿ ಅವ್ರನ್ನ ಅಲ್ಲಿಂದ ಕೆಳಪಡಿಸ್ಬೇಕು ಹೆಸರು ತರಿಸ್ಬೇಕು ಎಷ್ಟು ವರ್ಷದಿಂದ ಅಂಗಡಿ ನಡೆಸ್ತಾ ಇದ್ದಾರೆ ಅಂಗಡಿ ಪಂಚಾಯತ್ ಟ್ಯಾಕ್ಸ್ ಕಟ್ಕೊಂತ ಬಂದ ಅಣ್ಣ ಮಾಡೋಣ ಸಹಾಯ ಮಾಡೋಣ ಡಿ ಸಿ ಅವ್ರಿಗೆ ಮಾತಾಡ್ತೀವಿ ಅಂಗಡಿ ತೆಗಿದಂಗೆ ಮಾಡ್ಕೊಡ್ತೀವಿ
ಈಗ ಮಾತು ನನಗೆ ತೊಂದರೆ ಕೊಟ್ಟಾರ ನೀವೇನು ತಗೊಂಡ್ಬಂದ್ರೆ ನನಗೇನು ತೊಂದರೆ ಕೊಟ್ಟಾರ ತಗೊಂಡು ಅಮ್ಮ ತಂಗಿದ್ದಾಗ ಸ್ವಲ್ಪ ವೈಟ್ ಮಾಡ್ಕೊಳ್ಳೋಣ ಸ್ವಲ್ಪ ತಂಗಿ ನಮಗೆ ಅದೊಂದು ಆಸೆ ಭಾಳ ಇತ್ತು ಬನ್ನಿ ಸಂಜೆ 6 ಗಂಟೆಗೆ ಆಗಿರೋದಲ್ಲ ಊಟ ಮಾಡ್ತಾ ನೀನು ಧೈರ್ಯ ಕೊಡ್ಬೇಕು ಮನೇಲಿ ಆಗಬಾರ್ದು ಘಟನೆ ಆಗೋಗಿದೆ ನೀನು ಧೈರ್ಯ ಕೊಡ್ಬೇಕು ಅಂದ್ರೆ ಅಮ್ಮಂಗೆ ನಿಮ್ಮ ತಂಗಿ ನೀನು ತಾನೇ ಧೈರ್ಯ ಕೊಡಬೇಕು ನೀನೇ ಧೈರ್ಯ ಕಳ್ಕೊಂಡ್ರೆ ಎಲ್ಲ ಸಮಾಜದಲ್ಲಿ ಬಂದಿದ್ದಾರೆ ಡಿ ಸಿ ಒಂದು ಕಾಲ್ ಮಾತಾಡ್ತಾರೆ ಡಿ ಸಿ ಅವರೇ ಮಾತಾಡ್ತಾರೆ ಬೊಮ್ಮೆಯವರೇ ಮಾತಾಡ್ತಾರೆ ನಾನು ಈಗಾಗಲೇ ಎಚ್ ಪಿ ಅವ್ರಿಗೆ ಮಾತಾಡಿದ್ದೀನಿ 2 ಜನ ಅರೆಸ್ಟ್ ಮಾಡಿದ್ದಾರೆ ಇನ್ನೊಬ್ಬರು ಮಾಡ್ತಾರೆ ಅದಕ್ಕೆ ಅದೇನು ನನ್ನ ರಕ್ಷಣೆ ಕೂಡ ಕೇಳ್ತೀನಿ ಆಮೇಲೆ ಅಂಗಡಿ ಯಾವ ಸಂದರ್ಭದಲ್ಲಿ ಡಿ ಸಿ ಅವ್ರು ಮಾತಾಡ್ತಾರೆ ಅಲ್ಲಿ ಇನ್ನೊಂದು ಅಂಗಡಿ ಕೂಡ ಪುಟ್ಟಿ ಬಾಡಿಗೆ ಬೇಕಾಗ್ತದೆ ಅದರ ಟಾರ್ಗೆಟ್ಸ್ನ ಕಳಿಸ್ಬೇಕಂತ ನಾವು ಟ್ಯಾಕ್ಸ್ ಕಟ್ಟಿಲ್ಲ ಬಂದ್ರೆ ನಾವು ಒಬ್ಬರು ಸ್ವಂತ ನಮ್ಮದೇ ಒಂದೇ ಇದ್ದಾರೆ ಇವಾಗ ಅವ್ರ ಜನ ಜೊತೆ ಒಂದು ಫ್ಯಾಮಿಲಿ ಐತೆ ಅಲ್ಲೇ ಕುತ್ಕೊಂತಾರೆ ಒಂದು ಬಜರಂಗ ದಳ ಕಾರ್ಯಕರ್ತರು ಅದಕ್ಕೆ ಸ್ವಲ್ಪ ಎಲ್ಲ ಮುಂಚಿನ ಸೇರ್ಕೊಂಡು ಸ್ವಲ್ಪ ಆಕ್ಟಿವ್ ಆಗಿ ಎಲ್ಲದ್ರಾಗ ಇನ್ವಾಲ್ವ್ಮೆಂಟ್ ಹಾಗೆ ಹಾಗೆ ನೀನು ಧೈರ್ಯ ಕಳ್ಕೊಬೇಡಪ್ಪ ನಾವೆಲ್ಲ ಇದ್ದೀವಿ ಏನು ಸಹಾಯ ಸಹಕಾರನೂ ಮಾಡಿದ್ವಿ ನಮಗೆ ರಕ್ಷಣೆ ಕೊಟ್ಟಿದ್ವಿ ನೀ ಧೈರ್ಯ ಕಳ್ಕೊಬೇಡ ಏನೋ ಮನೆ ಆ ಕಡೆ ಸ್ವಲ್ಪ ನಿಂತ್ಕೊಳ್ಳೋ ರಟ್ಟಿಹಳ್ಳಿಯಲ್ಲಿ ಮೊನ್ನೆ ನಡೆದಂಥ ಘಟನೆ ಮಾತಾಡಬೇಡಪ್ಪ ನೀವು ಮಾತಾಡಬೇಡಿ ದಯವಿಟ್ಟು ಮತ್ತು ಮರ್ಡರಲ್ಲಿ ಕೊನೆಗೊಂಡಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಬಹಳ ದೊಡ್ಡ ಒಂದು ಹಿನ್ನೆಲೆ ಇದೆ. ಭರತ್ ಮತ್ತು ಅವ್ರ ತಂದೆ ಸುಮಾರು 60 ವರ್ಷದಿಂದ ಅಲ್ಲಿ ವ್ಯಾಪಾರವನ್ನು ಮಾಡ್ಕೊಂಡಿದ್ದು, ನಿನ್ನೆ ಮೊನ್ನೆದಲ್ಲ. ಅವ್ರು ಮೊಟ್ಟೆ ವ್ಯಾಪಾರವನ್ನು ಮಾಡ್ತಾಯಿರ್ತಾರೆ. ಮೊಟ್ಟೆ ಕೇಳಕ್ಕೆ ಬಂದು 100 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟೇವೆ ಅಂತ ಗಲಾಟೆ ಪ್ರಾರಂಭ ಮಾಡಿದ್ದು ಒಂದು ನೆಪ. ಅದೊಂದು ಸಣ್ಣ ಕಾರಣ ಅಷ್ಟೇ. ಅಲ್ಲಿ ಇವರನ್ನು ಒಕ್ಕಲೆಬ್ಬಿಸ್ಬೇಕು ಅಲ್ಲಿಂದ, ಮತ್ತು ಅಲ್ಲಿರೋ ಎಲ್ಲ ಅಂಗಡಿಗಳನ್ನು ತಮ್ಮ ವಶಪಡಿಸ್ಕೋಬೇಕು ಅನ್ನುವಂಥದ್ದು ಒಂದು ಕಡೆ ಇದ್ದರೆ, ಇಲ್ಲಿ ಕೋಮು ಸೌಹಾರ್ದತೆ ಕದಲಬೇಕು ಅನ್ನುವಂಥದ್ದು ದುರುದ್ದೇಶ. ಇದಕ್ಕೆಲ್ಲ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯವಾಗಿ ಬೆಂಬಲ ಮತ್ತು ಕುಮ್ಮಕ್ಕಿರೋದ್ರಿಂದ ಧೈರ್ಯ ಬಂದಿದೆ ಅವರು. ಇಲ್ಲದ್ರೆ ಆ ಧೈರ್ಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಒಂದು ಸಣ್ಣ ಕೋಮುಗಲಭೆನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಆಗಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ, ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ 7-8 ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ನಾನು ಮೊನ್ನೆ ಕೂಡ ಹೇಳಿದೆ, ಹಾನಗಲಲ್ಲಿ ಗ್ಯಾಂಗ್ ರೇಪ್ ಮಾಡಿದಂಥ ಯುವಕರು ಬೇಲಲ್ಲಿ ಬಂದರೆ ಏನೋ ಯುದ್ಧ ಗೆದ್ದು ಬಂದಿರೋಂಗೆ ಮೆರವಣಿಗೆ ಮಾಡ್ಕೊಳ್ಳೋದು, ತಲವಾರು ತೋರಿಸೋದು ಮಾಡೋದು, ಪೊಲೀಸರು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು, ಅಲ್ಲಿಂದ ಹಿಡಿದು ಶಿಗ್ಗಾಂವದಲ್ಲಿ ಆಗಿರುವಂಥ ಹಗಲೇ ಒಂದು ಮರ್ಡರು, ಆಮೇಲೆ ಲವ್ ಜಿಹಾದ್ ಪ್ರಕರಣಗಳು ಹಾನಗಲ್ ತಾಲೂಕಲ್ಲಿ ಒಂದು 4-5 ಆಗಿದೆ. ಮೊನ್ನೆ ನರೇಗಲ್ ಪ್ರಕರಣ ಆಗಿದೆ, ಈ ಪ್ರಕರಣ ಆಗಿದೆ, ಕಾಗಿನೆಲೆ ಆಗಿದೆ. ಹೀಗೆ ಹಲವಾರು ಪ್ರಕರಣಗಳು ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನು ಅಂತಂದರೆ, ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಕುಸಿದಿದೆ. ಜಿಲ್ಲಾ ಆಡಳಿತ ತನ್ನ ಹಿಡಿತವನ್ನು ಕಳ್ಕೊಂಡಿದೆ. ಮತ್ತು ಇಟ್ ಈಸ್ ಎ ಕಾಂಪ್ರಮೈಸ್ಡ್. ಎಲ್ಲ ಕಡೆ ಓಸಿ ಜೂಜು ನಾವು ಇಂಥಲ್ಲಿದೆ ಅಂತ ಹೇಳಿದ್ರು ಕೂಡ ಸುಮ್ಮನೆ ನಾಮಕೆ ವಾಸ್ತೆ ಅಲ್ಲಿ ಹೋಗೋದು ಬರೋದು ಮತ್ತೆ ಪ್ರಾರಂಭ ಮಾಡೋದು. ನಾವು ವಿಡಿಯೋಗಳು ಮಾಡಿ ಕೊಟ್ಟಿದ್ದೇವೆ, ಮಾಧ್ಯಮದವ್ರು ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಪೊಲೀಸರು ನಾಮಕೆ ವಾಸ್ತೆ ಮಾಡ್ತಾರೆ. ಯಾಕಂದರೆ ಪೊಲೀಸರು ಶಾಮೀಲಾಗಿದ್ದಾರೆ, ರಾಜಕೀಯ ನಾಯಕರು ಕೂಡ ಶಾಮೀಲಾಗಿದ್ದಾರೆ. ಎಲ್ಲ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಡೀತಾ ಇದೆ. ಹೀಗಾಗಿ ಇಂಥ ಶಕ್ತಿಗಳಿಗೆ ಕುಮ್ಮಕ್ಕೆ ಸಿಕ್ಕಿದೆ.
ಸಣ್ಣ ಪುಟ್ಟ ಘಟನೆಯಲ್ಲೂ ಕೂಡ ಕೊಲೆಯಾಗಿ ಪರಿವರ್ತನೆ ಆಗ್ತಾಯಿದೆ. ಇದು ಭಾಳ ಆಘಾತಕಾರಿಯಾಗಿರುವಂಥ ವಿಚಾರ. ನಾವು ಇದರ ಬಗ್ಗೆ ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನು ಮಾಡುವಂಥದ್ದು ಅವಶ್ಯಕತೆ ಇದೆ, ಜಾಗೃತ ಮಾಡುವಂಥ ಅವಶ್ಯಕತೆ ಇದೆ. ಹೋಮ ಸೌಹಾರ್ದತೆಗೆ ಹೆಸರಾಗಿರುವಂಥ ನಮ್ಮ ಜಿಲ್ಲೆಯಲ್ಲಿ ಹೋಮ ಕದಲುವಂಥ ಶಕ್ತಿಗಳು ಯಾವ್ಯಾವ ಇದ್ದಾವೆ ಅವುಗಳನ್ನು ಬಡಿಬೇಕು. ಎಲ್ಲಿವರೆಗೂ ಅಂಥ ಕೋಮ್ ಶಕ್ತಿಗಳನ್ನು ಬಡಿಯೋದಿಲ್ವೋ ಈ ಥರ ಪ್ರಕರಣ ಮರಳಿಸ್ತವೆ. ಆದ್ದರಿಂದ ಇವತ್ತು ನಮ್ಮ ರಾಜ್ಯದ BJP ಅಧ್ಯಕ್ಷರು ಬಂದಿದ್ದಾರೆ. ಇದು ಯಾಕಂತಂದರೆ ಇಂಥ ಪ್ರಕರಣಗಳು ಮತ್ತು ಆಗಬಾರ್ದು. ಮರ್ಡರ್ ಆಗಿದೆ, ಒಂದು ಜೀವ ಹೋಗಿದೆ. ಮೊನ್ನೆ ಸ್ವಲ್ಪರಲ್ಲೇ ಜೀವ ಹೋಗುವಂಥ ಪ್ರಸಂಗ ನರೇಗಲ್ಲಲ್ಲಿ ನಡೆದಿದೆ. ಹೀಗೆ ನಾವು ಬೇರೆ ಕೆಲಸವನ್ನು ಮಾಡದೆ ಬರೀ ಇದನ್ನೇ ಕಾಯ್ಕೊಂಡು ಕುಂದಿರುವಂಥ ಪರಿಸ್ಥಿತಿ ಇದೆ. ಪೊಲೀಸರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ, ಕಾಂಪ್ರಮೈಸ್ಡ್ ಆಗಿದ್ದಾರೆ. ಅದರ ಹಿಂದೆ ರಾಜಕೀಯ ಶಕ್ತಿಗಳ ಬೆಂಬಲ ಇದೆ. ನೋಡಿರಿ, ಇಷ್ಟೆಲ್ಲ ಆದರೂ ಒಬ್ಬರ ಮೇಲೂ ಒಂದು ಸಣ್ಣ ಆ್ಯಕ್ಷನ್ ಇಲ್ಲ. ಅಂದರೆ ನೀವೇನು ಬೇಕಾದ್ದು ಮಾಡಿರಿ, ನಾವು ಮಾಡೋದೇ ಅನ್ನುವಂಥದ್ದು ಬಂದಿದೆ. ಜನ ಈ ಥರ ಆದರೆ ತಕ್ಕ ಪಾಠ ಕಲಿಸ್ತಾರೆ. ನಾವು 16ನೇ ತಾರೀಕು ಜಿಲ್ಲೆಯಲ್ಲಿ ಹಾವೇರಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆ, ಇವತ್ತು ಏನು ಕೋಮವಾದಿ ತುಷ್ಟೀಕರಣದ ರಾಜಕಾರಣ, ಕೋಮವಾದಿ ಕದಲುವಂಥ ರಾಜಕಾರಣ ಏನು ನಡೀತದೆ, ಹಿಂಸೆ ಏನಾಗ್ತಾಯಿದೆ, ಇದರ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಇದನ್ನು ನಾವು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಆಗ್ರಹ ಮಾಡ್ತೀನಿ, ಇಂಥದಕ್ಕೆಲ್ಲ ಅವಕಾಶ ಮಾಡಿಕೊಡಬೇಡಿ. ಇದರಲ್ಲಿ ಪಾರ್ಟಿ ನೋಡೋಕ್ಕೆ ಹೋಗಬೇಡಿ, ತುಷ್ಟೀಕರಣ ರಾಜಕಾರಣ ಮಾಡಬೇಡಿ. ಯಾರು ತಪ್ಪಿಸ್ತಿರ್ತಾರೆ ಮುಲಾಜಿಲ್ಲದೆ ಒದ್ದೊಳಗಾಕಿ, ಯಾರೇ ಇರಲಿ, ಅವರು ಯಾರಿಗೇ ಸೇರಿರಲಿ, ಮುಲಾಜಿಲ್ಲದೆ ಹಾಕಬೇಕು. ಅಂದ್ರೆ ಸರಿ ಆಗುತ್ತೆ. ಪಾಠ ಕಲಿಸಲಿಲ್ಲ ಅಂದರೆ ಆಗೋದಿಲ್ಲ. ಇಲ್ಲದ್ರೆ ಮುಂದೆ ಒಂದು ದಿವಸ ಅವ್ರಿಗೇ ಬಹಳ ದೊಡ್ಡ ಕೆಟ್ಟ ಹೆಸರು ಬರ್ತದೆ, ಬರ್ತದೆ ಅನ್ನುವಂಥ ಒಂದು ವಾರ್ನಿಂಗನ್ನು ಕೂಡ ಮುಖ್ಯಮಂತ್ರಿಗಳ ಸಮೇತವಾಗಿ ನಾವು ಕೊಡೋಕ್ಕೆ ಇಚ್ಛೆ. ಈ ಪ್ರಕರಣದಲ್ಲಿ ಒಟ್ಟು ಆರೋಪಿಗಳನ್ನು ಕೂಡ ಈಗಾಗಲೇ ಬಂಧನ ಮಾಡಿದೆ ಅನ್ನೋದು ಹೇಳಿದ್ದಾರೆ ಸರ್. 3 ಜನ ಆರೋಪಿಗಳು 3 ಜನ ಬಂಧನ ಮಾಡಿದ್ದಾರೆ. ಪ್ರಶ್ನೆ ಅದೇ ಏನಾರಾದರೂ ವೈಯಕ್ತಿಕ ಗಲಾಟೆ ಅಂತ. ಇವತ್ತು ನಾವು ಅದನ್ನು ಸೌಹಾರ್ದತೆಯಿಂದ ಮಾತನಾಡಿದರೂ ಕೂಡ ಅದು ವೈಯಕ್ತಿಕ ಗಲಾಟೆ ಅಂದಾಗ ನಾವು ಸತ್ಯ ಹೇಳಬೇಕಾಗತ್ತೆ. ಒಂದು ಕೋಮಿನ ಜನ, ಒಬ್ಬ ಸಣ್ಣ ಹುಡುಗ ಮತ್ತು ಒಂದು ತಂದೆಯನ್ನು ನಿರ್ದಾಕ್ಷಿಣ್ಯ ಕೊಲ್ಲುವಂಥದ್ದು ಏನಿದೆ? ಯಾಕೆ ಮಾಡಬೇಕಾಯ್ತು? ಏನಾದ್ರು ವ್ಯತ್ಯಾಸ ಇದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಯ್ತು. ಅದೇನು ಮಾಡ್ದೇ ಅವನ ಮರ್ಮಾಂಗಕ್ಕೆ ಒದ್ದು ನೀವು ಅತ್ಯಂತ ಅಮಾನವೀಯವಾಗಿ, ಅತ್ಯಂತ ಕ್ರೂರವಾಗಿ ಆ ತಂದೆಯನ್ನು ಕೊಲೆ ಮಾಡ್ತೀರಾ ಅಂತಂದರೆ, ಆ ಧೈರ್ಯ ನಿಮಗಿದೆ ಅಂತಂದರೆ ರಾಜಕೀಯ ಕುಮ್ಮಕ್ಕಿಲ್ಲದೆ ಮತ್ತಿನ್ನೇ. ಅದರಿಂದ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ನಮಗೂ. ನಾವು ಕೂಡ 35 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದೀವಿ. ಇಂಥವೆಲ್ಲ ಹೇಳಿಕೆಗಳು ನಡೆಯೋದಿಲ್ಲ. ನಿಮ್ಮ ತಪ್ಪನ್ನು ಮುಚ್ಕೊಳ್ಳೋಕೆ ಇಂಥವೆಲ್ಲ ಮಾತಾಡಬೇಡಿ. ಇಲ್ಲೇ ಇದ್ದರೆ ನಿಮ್ಗೆ ತಕ್ಕ ಪಾಠವನ್ನು ನಾವು ಕಲಿಸ್ತೀವಿ.